ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಮ್ಮೆ ತುಂಬ ದಿವಸ ಆಯಿತು ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಕೆಲವು ಕಾರಣದಿಂದ ಅದು ಏನು ಅಂತ ಕೂಡ ಬ್ಲಾಗ್ನ ಫುಲ್ ನೋಡಿ ಗೊತ್ತಾಗುತ್ತೆ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಜೊತೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಡೇನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸ ಆಯಿತು ನಾನು ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಯಾಕೆ ಅಂತ ಕೂಡ ಈ ಬ್ಲಾಗ್ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಟೊಮಟೊ ಬಾತ್ ಮಾಡಿದೆ. ಈಗ ಮಧ್ಯಾಹ್ನಕ್ಕೆ ಅಂತೇಳಿ ಸಿಂಪಲ್ಲಾಗಿ ಹೆಣ್ಗಾಯಿ ಪಲ್ಯ ಚಪಾತಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸುಮಾರು ದಿವಸ ಆಯಿತು ಹೆಣ್ಗಾಯಿ ಪಲ್ಯ ಮಾಡಿರಲಿಲ್ಲ, ಹಾಗಾಗಿ ಅದನ್ನೇ ಮಾಡಿಕೊಂಡು ಚಪಾತಿನೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತೇಳಿ ಹೆಣ್ಗಾಯಿ ಪಲ್ಯ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಗ್ರೇವಿನ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಪ್ರಮಾಣಕ್ಕೆ ಬೇಕೋ ಸ್ವಲ್ಪ ಗಟ್ಟಿ ಬೇಕು ಅನಿಸಿದ್ರೆ ಗಟ್ಟಿ ಮಾಡ್ಕೊಬೋದು. ಏಕೆಂದರೆ ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ತೆಳು ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಉತ್ತರ ಕರ್ನಾಟಕದಲ್ಲ ತುಂಬ ಫೇಮಸ್ ಇದು ಎಣ್ಗಾಯಿ ಅಂತ ಮಾಡ್ತಾರಲ್ವ. ಹಾಗಾಗಿ ನಾನು ಕೆಲವೊಂದು ವೀಡಿಯೋ ಬ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಕೆಲವೊಂದು ವೀಡಿಯೋ ಕೂಡ ರೆಸಿಪಿ ವೀಡಿಯೋ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಬದನೇಕಾಯಿ ತೊಗೊಂಬಂದಿದ್ನಲ್ವ, ಹಾಗಾಗಿ ಮಾಡೋಣ ಎಣ್ಗಾಯಿನೇ. ಅದಕ್ಕೆ ಕಾಂಬಿನೇಷನ್ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಸದ್ಯಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಎಣ್ಗಾಯಿ ಮಾಡೋದ್ರಿಂದ ಬದನೇಕಾಯಿನ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗಾಗಿ ಎಣ್ಗಾಯಿ ಬದನೇಕಾಯಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಚಪಾತಿ ಲಟ್ಟಿಸ್ಕೊಂಡ್ರೆ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇಕಾದ್ರೆ ನಾನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ಕೂಡ. ಆಯಿತು, ನಾನು ಯಾವುದೇ ರೀತಿ ಬ್ಲಾಗನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ಕೆಲವು ಟೈಮ್ ಪಾಪ ಹುಷಾರಿಲ್ಲ, ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ಕೆಲವು ಸರಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಎಡಿಟ್ ಎಲ್ಲ ಮಾಡ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಆ ಬ್ಲಾಗ್ ಕೂಡ ಪೆಂಡಿಂಗ್ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಮತ್ತು ಇನ್ನೇನು ಅಂದರೆ ನಾನು ಇಷ್ಟು ದಿನ ಬ್ಲಾಗ್ ಮಾಡ್ತಿದ್ರು ಇದೇ ಮೊಬೈಲಲ್ಲೇ. ಹಾಗಾಗಿ ಈ ಮೊಬೈಲ್ ನೋಡಿ ಯಾವ ರೀತಿ ಆಗಿದೆ, ನಮ್ಮ ಪಾಪು ಬೀಳಿಸಿ ಈ ಥರ ಆಗಿರೋದ್ರಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಫುಲ್ಲು ಮೊಬೈಲ್ ಸ್ಕ್ರೀನ್ ಫುಲ್ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿದೆ. ವೀಡಿಯೋ ಎಲ್ಲ ಇದ್ರಾಗೆ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಇನ್ನೇನು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡೆ, ಎಲ್ಲ ಬಿದ್ದು ಹಾಳಾಗ್ಬಿಟ್ಟಿದೆ. ಪಾಪು ಏನಾದರೂ ಕೊಟ್ಟರೆ ಅವ್ರ ಕೈಲಿ ಅವರೆಲ್ಲ ಹೊಸ್ಬಿಟ್ಟು ಈ ರೀತಿ ಮಾಡಿಬಿಟ್ಟಿದ್ದಾರೆ. ನೋಡಿದ್ದು 2 ಪಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿ ಕಾರಣ ಏನಿಲ್ಲ. ಬೇರೆ ಫೋನ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ನಿಮ್ಗೆ ಗೊತ್ತಿರ್ತಲ್ಲ, ಮಿಡ್ಲ್ ಕ್ಲಾಸಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂದರೆ ಒಂದು 100 ಸರಿ ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ಅದಕ್ಕೆ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು. ಅದು ಕೂಡ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಮನೆಯೆಲ್ಲ ನಿಭಾಯಿಸ್ಕೊಂಡು ಹೊಸ ಫೋನ್ ತೊಗೋಬೇಕು. ಆದರೂ EMI ತೊಗೊಬಹುದು ಅಂತ ಅಂದ್ಕೊಂಡ್ರೂ ಕೂಡ ಸ್ವಲ್ಪ ಫ್ಯಾಮಿಲಿ ಆಗಿರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬೇರೆ ಹಸ್ಬೆಂಡ್ ಒಬ್ಬರೇ ದುಡಿತಿರೋದು. ಹಾಗಾಗಿ ನೋಡಿ ಈ ರೀತಿ ಆಗಿದೆ ನನ್ನ ಫೋನ್. ಹಾಗಾಗಿ ನಾನು ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಅದನ್ನ ಬಿಟ್ಟರೆ ಇನ್ಯಾವುದೇ ರೀತಿ ರೀಸನ್ ಇಲ್ಲ. ಬ್ಲಾಗ್ ಎಲ್ಲ ಎಡಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ಇನ್ನೇನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ, ಆಗಿಲ್ಲ. ಹಾಗಾಗಿ ಸದ್ಯಕ್ಕೆ ನೋಡಬೇಕು. ಇನ್ನೊಂದು ಫೋನ್ ಇದೆ, ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಇದು ಕೂಡ ಅಷ್ಟೇ, ತೊಗೊಂಡು ಸುಮಾರು ದಿವಸ ಆಯಿತು. ಇದನ್ನು ಮೈದನ್ನ ಯೂಸ್ ಮಾಡ್ತಾಯಿದ್ರು, ಅವರು ನನಗೆ ಕೊಟ್ಟಿದ್ದು. ಚೆನ್ನಾಗಿದೆ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿ ಅದಕ್ಕೆ ಅಂತೇಳಿ. ಸುಮಾರು ದಿವಸ ಆಗಿರಲಿಲ್ಲ ಅವರು ಕೂಡ ತೊಗೊಂಡು, ಹಾಗಾಗಿ ಸರಿ ಆಯಿತು ಅಂತೇಳಿ ಇಸ್ಕೊಂಡಿದ್ದೆ. ಚೆನ್ನಾಗಿತ್ತು ಮೊಬೈಲ್ ಕ್ಯಾಮ್ರಾ ಆಗಿರ್ಬೋದು. ಇದರಲ್ಲೇ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಇದರಲ್ಲೇ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೆ. ಇದರಲ್ಲೇ ವಾಯ್ಸ್ ಓವರ್ ಎಡಿಟಿಂಗ್ ಎಲ್ಲ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದಿದ್ದು ನಾನು. ನೋಡಿ ಯಾವ ರೀತಿ ಆಗಿದೆ ಫೋನು ಅಂದರೆ, ಅರ್ಧ ಚಾರ್ಜ್ ಇತ್ತು ಅಥವಾ ಪಾಪು ಕೈಲಿ ಕೊಟ್ಟಾಗ ಆವಾಗ ಅವರು ಬೀಳಿಸಿ ಈ ರೀತಿ ಆಗಿದೆ ಫೋನು. ಆದರೆ ಕ್ಯಾಮ್ರಾ ಮಾತ್ರ ಬ್ಯಾಕ್ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿ ಕ್ಲಾರಿಟಿ ಇತ್ತು. ಅದಕ್ಕೋಸ್ಕರ ಅಂತಲೇ ಫೋನ್ ಇಟ್ಕೊಂಡಿದ್ದೆ. ಎಡಿಟಿಂಗಿಗೂ ಅಷ್ಟೇ ಚೆನ್ನಾಗಿತ್ತು ಅಂತ ಫೋನು ಯೂಸ್ ಮಾಡ್ತಿದ್ದೆ. ಆದರೆ ಆ ಫೋನಿನ ಪರಿಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ. ನೀವೇ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ. ಆದರೂ ವರ್ಕ್ ಆಗ್ತಾಯಿದೆ. ಮತ್ತು ಇದನ್ನೆಲ್ಲ ರಿಪೇರ್ ಮಾಡೋಕ್ಕೆ ಅವಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ಇದಕ್ಕೆಲ್ಲ ಅಮೌಂಟ್ ಹಾಕಬೇಕಲ್ವ ಅಂತೇಳಿ ಹೊಸ ಫೋನೇ ತೊಗೊಂಡ್ರೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸದ್ಯಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಇದೊಂದು ಫೋನ್ ಇದೆ ಹಸ್ಬೆಂಡ್ದು, ಹಾಗಾಗಿ ಇದರಲ್ಲೇ ವೀಡಿಯೋ ಮಾಡ್ಕೊಳ್ಳೋಣ. ನೋಡೋಣ, ನಮ್ಮ ಕೈಯಲ್ಲಿ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಿ ನಮಗೇನಾದರೂ ಅಮೌಂಟ್ ಎಲ್ಲ ಆಯಿತು ಅಂದರೆ ನಿಮ್ಮ ಆಶೀರ್ವಾದ ತೊಗೊಂಡು ಆದಷ್ಟು ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಸದ್ಯಕ್ಕೆ ನಾನು ಬ್ಲಾಗ್ ಆಗದಿರೋ ಕಾರಣ ಈ ರೀತಿ ಆಗಿದೆ ನನ್ನ ಫೋನಿನ ಪರಿಸ್ಥಿತಿ ಅಂತೇಳಿ ನಾನು ಬ್ಲಾಗ್ ಆಗ್ತಾಯಿಲ್ಲ ಅಷ್ಟೇ. ನನ್ನ ಫ್ರೆಂಡ್ ಡಿಸ್ಪ್ಲೇ ಕೂಡ ಹೋಗಿದೆ, ಏನೂ ವರ್ಕ್ ಆಗ್ತಾಯಿಲ್ಲ. ಅಂದರೆ ಸ್ವಲ್ಪ ಏನಾದರೂ ಓಪನ್ ಮಾಡಿದ ತಕ್ಷಣ ಫುಲ್ಲು
ವರ್ಕೇ ಆಗ್ತಿಲ್ಲ, ಆ ರೀತಿ ಆಗ್ತಿದೆ. ಅದಕ್ಕೋಸ್ಕರ ಅಂತಲೇ ವಿಡಿಯೋ ಮಾಡಿಲ್ಲ. ವ್ಲಾಗ್ ಮಾಡಿಕೊಂಡ್ರು ಕೂಡ ಎಲ್ಲ ವೀಡಿಯೋಸ್ಗಳು ಇದರಲ್ಲೇ ಇದೆ. ಈಗಿರೋ ಫೋನಿಗೆ ಸೆಂಡ್ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡಿ ಹಾಕಬೇಕು. ಅಂದರೆ ಹುಣ್ಣಿಮೆ ದಿವಸದಿಂದನೂ ವ್ಲಾಗ್ ಮಾಡಿದ್ದೀನಿ, ಆದರೆ ಯಾವುದೂ ಕೂಡ ಎಡಿಟಿಂಗ್ ಎಲ್ಲ ಆಗಿರಲಿಲ್ಲ, ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಾಗಿರಲಿಲ್ಲ. ಏಕೆಂದರೆ ಹಾಗೆ 2 ದಿವಸಕ್ಕೆ ಫೋನು ಈ ರೀತಿ ಆಯಿತು. ರಿಪೇರ್ ಮಾಡಿಸ್ಕೊಂಬರೋಣ ಅಂತ ಕೂಡ ಹೋಗಿದ್ವಿ, ಆದರೆ ಇದಕ್ಕೆ 2,000-3,000 ಆಗುತ್ತೆ ಅಂತ ಹೇಳಿದರು. ಮತ್ತು ಇನ್ನೇನು ಸ್ವಲ್ಪ ದಿವಸ ಆದರೆ ಹೊಸ ಫೋನೇ ತೊಗೊಳ್ಳೋಣ ಅಂತೇಳಿ ಹಸ್ಬೆಂಡ್ ಮತ್ತೇನು ರಿಪೇರ್ ಮಾಡೋಕ್ಕೇನು ಬೇಡ, ಹೊಸ ಫೋನೇ ಕೊಡಿಸ್ತೀನಿ ಅಂತ ಅಂದಿದ್ರು. ಅದಕ್ಕೋಸ್ಕರ ಅಂತಲೇ ಇದು ರಿಪೇರಿ ಮಾಡಿಸ್ತಿಲ್ಲ ಅಷ್ಟೇ. ನೋಡಬೇಕು, ಆದಷ್ಟು ನಿಮ್ಮ ಆಶೀರ್ವಾದ ಹೊಸ ಫೋನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ. ನೋಡಿ ಈ ರೀತಿ ಆಗಿದೆ ನನ್ನ ಫೋನಿನ ಕಥೆ. ಅದಕ್ಕೋಸ್ಕರ ನಾನು ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ್ದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಆದಷ್ಟು ಪ್ರಯತ್ನಪಟ್ಟು ಬ್ಲಾಗ್ನ ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತೀನಿ. ಈಗ ಸದ್ಯಕ್ಕೆ ಒಂದು ಮೊಬೈಲ್ ಇದೆ ಪ್ರೆಸೆಂಟ್, ಅದರಲ್ಲೇ ಮಾಡಿಬಿಟ್ಟು ಬ್ಲಾಗ್ನ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಯಾಕೆ ಬ್ಲಾಗ್ ಹಾಕಿರಲಿಲ್ಲ ಅಂತ ನಿಮ್ಗೆ ಹೇಳಬೇಕಾಗಿತ್ತು, ಹಾಗಾಗಿ ತಿಳಿಸಿದ್ದೀನಿ. ಇದೊಂದು ಕಾರಣದಿಂದ ಮಾತ್ರ, ಮೊಬೈಲ್ ಈ ರೀತಿ ಆಗಿರೋ ಒಂದೇ ಒಂದು ಕಾರಣದಿಂದ ನಾನು ಬ್ಲಾಗ್ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಆದಷ್ಟು ಪ್ರಯತ್ನಪಟ್ಟು ಮಾಡ್ತೀನಿ. ಹಾಗೆ ಬ್ಲಾಗ್ನ ಮತ್ತೆ ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ತಂಗಿ ಕೂಡ ಬಂದಿದ್ಲು, ಅವಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು, ಹಾಗಾಗಿ ಹೊರಗಡೆ ಹೊರಟಿದ್ದೀವಿ. ಅವಳಿಗೂ ಸುಮಾರು ದಿವಸ ಆಗಿತ್ತು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕು, ಬಾ ಅಂತ ಅಂದಿದ್ಲು, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರೆಸ್ಟ್ ಇರೋ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅಂದರೆ ಅವಳ ಆಫೀಸ್ ವೇರ್ಗೆಲ್ಲ ಬಟ್ಟೆ ಬೇಕಿತ್ತು, ಹಾಗಾಗಿ ಅಕ್ಕ ತೊಗೊಂಬರೋಣ ಅಂತ ಹೇಳಿದ್ಲು. ಸರಿ ಆಯಿತು, ಇಲ್ಲೇ ಜುಡಿಯೋ ಮ್ಯಾಕ್ಸ್ ಇದೆ, ಅಲ್ಲೇ ತೊಗೊಂಬಿಟ್ಟು ಬರೋಣ ಅಂತಲೇ ಹೊರಟ್ವಿ. ಅಂದರೆ ಚೆನ್ನಾಗಿರುತ್ತೆ ಆಫೀಸ್ ವೇರ್ಗೆಲ್ಲ ಬಟ್ಟೆ ಅಂತೇಳಿ ಅಲ್ಲೇ ತೊಗೊಳ್ಳೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಅಂದರೆ ಜುಡಿಯೋ ಮತ್ತು ಮ್ಯಾಕ್ಸು, ಹಾಗೆ ಅದ್ರ ಪಕ್ಕನೇ ವೆಬ್ ಸೈಡ್ ಅಂತ ಕೂಡ ಇತ್ತು, ಹಾಗಾಗಿ 3 ಅಂಗಡಿ ನಿಯರ್ ಇರೋದ್ರಿಂದ ಅಲ್ಲೇ ನೋಡಿಬಿಟ್ಟು ಚೆನ್ನಾಗಿದ್ರೆ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಆಲ್ಮೋಸ್ಟ್ ಮ್ಯಾಕ್ಸಲ್ಲೇ ಜಾಸ್ತಿ ಬಟ್ಟೆ ಪರ್ಚೇಸ್ ಮಾಡಿದ್ಲು. ಅವಳಿಗೆ ವೇರ್ ಮಾಡೋ ಕಂಫರ್ಟಬಲ್ ಅಂತ ಡ್ರೆಸ್ ಅಲ್ಲೇ ಚೆನ್ನಾಗಿದ್ವು ಅಂತೇಳಿ ಅವಳು ಅಲ್ಲೇ ಸುಮಾರು ಬಟ್ಟೆ ತೊಗೊಂಡ್ಳು. ನಾನೇನು ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ನಾನು ಬಟ್ಟೆ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಅವಳಿಗೆ ಆಫೀಸ್ ವೇರ್ಗೆ, ಹಾಗೆ ಪಿ ಜಿಲಿ ಇರ್ತಾರಲ್ವ, ಹಾಗಾಗಿ ಡೈಲಿ ಯೂಸಿಗೂ ಕೂಡ ಬಟ್ಟೆ ಬೇಕು ಅಂತೇಳಿ ತೊಗೊಳ್ತಾ ಇದ್ಲು. ನಮ್ಮ ಪಾಪು ನೋಡಿ ಅವ್ರ ಬಟ್ಟೆ ತೊಗೊಳ್ತಿದ್ರೆ ನನಗೂ ಬೇಕು ಅಮ್ಮ ಅಂತೇಳಿ ಎಲ್ಲ ಎಳಿತಾಯಿದ್ರು. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಷ್ಟ್ರೊಳಗಡೆ 8 ಗಂಟೆ ಆಗೋಯಿತು. ಹೋಗಿದ್ದೆ 6 o'clock ಹೋಗಿದ್ವಿ. ಬಟ್ಟೆ ಎಲ್ಲ ತೊಗೊಂಡು ಅವಳು ಟ್ರಯಲ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ 8 ಗಂಟೆ ಆಯಿತು. ಮತ್ತು ಮನೆಗೆ ಹೋಗಿ ಏನು ಅಡುಗೆ ಮಾಡೋದು, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು ಹಸ್ಬೆಂಡು. ಅಂದರೆ ಹೋಗಬೇಕಾದ್ರೆ ನಾವು ಊಬರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ನಾನು ಕರ್ಕೊಂಡು ಹೋಗಿ ಬರ್ತೀನಮ್ಮ ಅಂದಿದ್ರು. ಸರಿ ಇನ್ನೇನು ಅವ್ರು ಬರ್ತಾರಲ್ವ ಅಂತೇಳಿ ಕರ್ಕೊಂಬಂದ್ರು ಅವರು. ಹಾಗೆ ಊಟ ಮಾಡ್ಕೊಂಡೆ ಹೋಗೋಣ, ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋದೆಲ್ಲ ಬೇಡ ಅಂದಿದ್ರು. ಹಾಗಾಗಿ ಸರಿ ಆಯಿತು ಅಂತೇಳಿ ಅಲ್ಲೇ ಹಾಗೆ ಆರ್ಡರ್ ಮಾಡಿ ಬರೋಕ್ಕೆ ಅಂತ ಹೋಗಿದ್ರು. ಹಾಗೆ ಬಟರ್ ನಾನ್ ರೋಟಿ, ಹಾಗೆ ಪನ್ನೀರ್ ಮಸಾಲ ಮತ್ತು ವೆಜ್ ಫ್ರೈಡ್ ರೈಸು, ಗೀ ರೈಸ್ ಇಷ್ಟನ್ನು ಆರ್ಡ್ರ್ ಮಾಡಿದರು. ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ಅದರಲ್ಲೂ ಆಲ್ಮೋಸ್ಟ್ ನಂಗೆ ಇಷ್ಟನೇ ಪನ್ನೀರ್ ಮಸಾಲ, ಹಾಗಾಗಿ ಅದನ್ನೇ ಆರ್ಡರ್ ಮಾಡೋಕ್ಕೆ ಹೇಳಿದೆ. ಪಾಪ ಕೂಡ ಅಷ್ಟೇ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅದನ್ನು, ಹಾಗಾಗಿ ಅದೇ ಆರ್ಡ್ರ್ ಮಾಡೋಣ ಅಂತೇಳಿ ಮಾಡ್ಕೊಂಡ್ವಿ. ಇನ್ನೇನು ಇದಾದಮೇಲೆ ಹಾಗೆ ಸುಮಾರು ದಿವಸ ಆಯಿತು ನಾವು ಹೊರಗಡೆ ಎಲ್ಲ ಹೋಗಿಬಿಟ್ಟು ಊಟ ಮಾಡಿರಲಿಲ್ಲ, ಹಾಗಾಗಿ ಹಸ್ಬೆಂಡು ಮತ್ತೆ ಟೈಮ್ ಕೂಡ ಆಗಿತ್ತು, ಹಾಗಾಗಿ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿದ್ರಲ್ವ. ಸರಿ ಆಯಿತು, ಊಟ ಮಾಡ್ಕೊಂಡು ಆಗತ್ತೆ ಅಂತಲೇ ಕರ್ಕೊಬಂದರು. ಅಂದರೆ ನಾವು ಪ್ರತಿ ಸರಿ ಹೊರಗಡೆ ಬಂದೆಲ್ಲ ಊಟ ಮಾಡೋದು ಸ್ವಲ್ಪ ಕಮ್ಮಿನೇ, ಸುಮಾರು ದಿವಸ ಆಗಿತ್ತಲ್ವ, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡ್ವಿ. ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋದು ಸ್ವಲ್ಪ ಬೇಡ, ಕಷ್ಟ ಆಗುತ್ತೆ, ಹೇಗಿದ್ದರೂ ಲೇಟ್ ಆಗಿದೆ. ಪಾಪು ಕೂಡ ಅಷ್ಟೇ ತುಂಬ ಹಠ ಮಾಡ್ತಿದ್ರು, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ತಂಗಿನೂ ಕೂಡ ಅಷ್ಟೇ ಪಿ ಜಿಗೆ ಬಿಟ್ಬಿಟ್ಟು ಬಂದು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪಾಪು ಮಲಗ್ತಾರೆ ಅಂತ ಅಂದ್ಕೊಂಡೆ, ಅವರು ಮಲಗಲೇ ಇಲ್ಲ. ಸುಮಾರು ಹೊತ್ತು ಸೈಕಲ್ ತೊಗೊಂಡು ಆಟ ಆಡ್ತಾಯಿದ್ರು, ಹಾಗಾಗಿ ಅವ್ರಿಗೆ ನಿದ್ದೆ ಬಂದಾಗೆ ಮಲಗಲಿ ಅಂತ ಫ್ರೀಯಾಗಿ ಬಿಟ್ಟಿದ್ದೆ ಆಟ ಆಡೋಕ್ಕೆ. ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.